ಬೆಂಗಳೂರು ಕೇಂದ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಪಿ.ಸಿ. ಮೋಹನ್ ಅವರು ನಮ್ಮ ಜೊತೆ ಇದ್ದಾರೆ. ಇನ್ನೇನು ಮತದಾನಕ್ಕೆ ಇನ್ನೊಂದು ಕೆಲವೇ ದಿನಗಳು ಬಾಕಿ ಇರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ರೋಡ್ ಶೋ ಮುಖಾಂತರವಾಗಿ ಮತದಾರರನ್ನ ಸೆಳೆಯುವಂಥ ಒಂದು ಕೆಲಸವನ್ನ ಅವರ ಹತ್ರ ತೆಳುವಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಸರ್. ಮೊದಲೇದಾಗಿ ಸರ್ ಯಾವ ರೀತಿ ಸಾಗ್ತಾ ಇದೆ ಸರ್ ಎಲ್ಲ ಸರ್? ನಾನು ಕಳೆದ 2 ತಿಂಗಳಿಂದ ಈ ಒಂದು ಪಾದಯಾತ್ರೆಗಳನ್ನು ಮಾಡಿಕೊಂಡು ಬಂದಿದ್ದೀನಿ. ನಾನು ಈಗ ಕಳೆದ 15-20 ದಿವಸಗಳಿಂದ ಈ ರೋಡ್ ಶೋಗಳನ್ನು ಕೂಡ ಮಾಡ್ತಾ ಇದ್ದೀನಿ. ಕೆಲವು ಹೊತ್ತು ಬೆಳಿಗ್ಗೆ ಅರ್ಲಿ ಮಾರ್ನಿಂಗು ಪಾರ್ಕ್ಗಳಿಗೆ ಹೋಗ್ತೀನಿ, ಎಲ್ಲವನ್ನು ಹೋಗ್ತೀನಿ. ಜನರದ್ದು ಒಳ್ಳೆಯ ಒಂದು ಪ್ರಕ್ರಿಯೆ ಇದೆ. ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಜನರು ಇವತ್ತು ನಿಜವಾಗ್ಲೂ ಬೇಸತ್ತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಕಳೆದ 10 ತಿಂಗಳಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಇವತ್ತು ಕಾನೂನು ಸುವ್ಯವಸ್ಥೆ ಕುಸಿದಿದೆ ಇಡೀ ರಾಜ್ಯದಲ್ಲಿ. ಮೊನ್ನೆ ಒಂದೇ ದಿವಸ 8 ಕೊಲೆಗಳಾಗಿವೆ. ನಿಜವಾಗ್ಲೂ ಕೂಡ ಯಾರೂ ಕೂಡ ಸೇಫ್ಟಿ ಆಗಿಲ್ಲ ಈ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಒಂದು ಸರ್ಕಾರದಲ್ಲಿ ಅಂತೇಳಿ ಜನ ಭಯಭೀತರಾಗಿದ್ದಾರೆ. ನಿಜವಾಗ್ಲೂ ಕೂಡ ಈ ಸರ್ಕಾರ ನಿಜವಾಗ್ಲೂ ಕೂಡ ಇವರು ಭಾಳ ಡೆಸ್ಪರೇಟ್ ಆಗಿದೆ. ಇದು ಭಾಳ ದಿನ ಉಳಿಯೋದು ಕೂಡ ಇಲ್ಲ. ಈ ಸರ್ಕಾರ ಜನ ಇದನ್ನು ಉಳಿಸೋದಿಲ್ಲ. ಇದಕ್ಕೆ ಒಂದು ತಕ್ಕ ಉತ್ತರವಾಗಿ ಪಾರ್ಲಿಮೆಂಟ್ ಚುನಾವಣೆಗೆ 28ಕ್ಕೆ 28 JDS ಮತ್ತು BJP ಅಭ್ಯರ್ಥಿಗಳನ್ನು ಗೆಲ್ಲಿಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಸರ್. ಇದ್ರ ಜೊತೆಗೆ ಸರ್ ನೆನ್ನೆ ಮೋದಿ ಅವರು ಕೂಡ ಬೆಂಗಳೂರಿಗೆ ಬಂದಿದ್ರು. ಈ ನಡುವೆ ಕಾಂಗ್ರೆಸ್ ಅವರು ಒಂದಿಷ್ಟು ಪ್ರತಿಭಟನೆಗಳನ್ನು ಕೂಡ ಮಾಡಿದ್ರು. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಕಾಂಗ್ರೆಸ್ ಅವರು ಪ್ರತಿಭಟನೆ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಜನರನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಹೇಗೆ 10 ತಿಂಗಳ ಹಿಂದೆ ಏನು ಒಂದು ಗ್ಯಾರಂಟಿಗಳನ್ನು ಕೊಟ್ಟು ಜನರನ್ನು ದಿಕ್ಕು ತಪ್ಪಿಸಿದ್ರು, ಅದೇ ಥರ ಯಾವುದನ್ನ ಒಂದು ಅವ್ರು ಯಾವಾಗ ಅವರು ಭಾಳ ನಿಸ್ಸಿಂಬರು. ಈ ದೇಶದಲ್ಲಿ 75 ವರ್ಷದಲ್ಲಿ 60 ವರ್ಷ ಅವರು ಆಡಳಿತ ಮಾಡಿ ಜನರನ್ನ ದಿಕ್ಕು ತಪ್ಪಿಸೋ ರೂಢಿ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು. ಇದ್ರ ಜೊತೆಗೆ ಸರ್ ಜಾಹೀರಾತುಗಳನ್ನು ಕೂಡ ಬಿಡ್ತಾ ಇರುವಂಥದ್ದು, ಅಂದರೆ BJP ವಿರುದ್ಧವಾಗಿ ಒಂದಿಷ್ಟು ಜಾಹೀರಾತುಗಳನ್ನು ಕಾಂಗ್ರೆಸ್ ಅವರು ಬಿಡುಗಡೆ ಮಾಡ್ತಾ ಇರುವಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಖಂಡಿತವಾಗ್ಲೂ ಕೂಡ ಅವರು ಅಕ್ಷಮ್ಯ ಅಪರಾಧವನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಕಳೆದ 10 ವರ್ಷಗಳಿಂದ ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಅಂತೇಳಿ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದೆ. 10 ವರ್ಷಗಳಲ್ಲಿ 75 ವರ್ಷಗಳಲ್ಲಿ ಆಗದಿರುವಂಥ ಒಳ್ಳೆಯ ಸಾಧನೆಗಳನ್ನು ಮಾಡಿದ್ದಾರೆ. ಭ್ರಷ್ಟಾಚಾರ ರಹಿತ ಒಂದು ಸರ್ಕಾರವನ್ನು 2014ರಿಂದ 24ವರೆಗೂ ಕೊಟ್ಟಿದ್ದಾರೆ. ಇದೇ ಕಾಂಗ್ರೆಸ್ ಅವರು ತಿಳ್ಕೊಬೇಕು. ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ UPA ಸರ್ಕಾರ ಇದ್ದಾಗ 2004ರಿಂದ 14ವರೆಗೂ ಕೂಡ 12 ಲಕ್ಷ ಕೋಟಿಯ ಒಂದು ಅವ್ಯವಹಾರವನ್ನು ಮಾಡಿದರು. 2G ಮತ್ತು ಕೋಲ್ ಸ್ಕ್ಯಾಮು, 2G ಸ್ಕ್ಯಾಮು, ಕಾಮನ್ವೆಲ್ತ್ ಸ್ಕ್ಯಾಮು ಮತ್ತು ಆದರ್ಶ ಸ್ಕ್ಯಾಮ್, ಈ ಥರ ಎಲ್ಲ ಸ್ಕ್ಯಾಮ್ಗಳನ್ನು ಮಾಡಿರುವಂಥದ್ದು ಜನರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಇವತ್ತು ಈ ದೇಶದಲ್ಲಿ ಗ್ಯಾರಂಟಿ ಯಾರು ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿ ಒಂದೇ ಗ್ಯಾರಂಟಿ. ಭ್ರಷ್ಟಾಚಾರ ರಹಿತ ಒಂದು ಸರ್ಕಾರ ಕೊಡಬೇಕಂದ್ರೆ ಅದು ನರೇಂದ್ರ ಮೋದಿ ಅಂತ ಗೊತ್ತಿದೆ ಜನರಿಗೆ. ಸರ್ ಇದೆಲ್ಲದರ ನಡುವೆ ಸರ್ ಕೋಲಾರದಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಭಾರತದ ಶನಿ ಮೋದಿ ಅಂತ ಹೇಳಿದ್ದಾರೆ ಸರ್. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಜನ ಈಗಾಗಲೇ ಅವ್ರಿಗೆ ಮನೆಯಲ್ಲಿ ಕುಂಡ್ರಿಸಿದ್ದಾರೆ. ಅವ್ರು ನೆಮ್ಮದಿಯಾಗಿ ಮನೆಯಲ್ಲಿದ್ದರೆ ಬೆಟ್ರು, ಆಯಿತಾ? ಅವ್ರಿಗೆ ಜನ ರಿಟೈರ್ಡ್ ಮಾಡಿದ್ದಾರೆ. ಅವ್ರಿಗೆ ಜನ ಕಳಿಸಿರೋ ಪಾಠಕ್ಕೆ ನಮ್ಮ ಮೇಲೆ ಯಾಕೆ ಮೋದಿ ಮೇಲೆ ಯಾಕೆ ಕೋಪ ಬಿಡ್ತಾರೆ? ಜನ ಇದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಸರ್. ಇದೆಲ್ಲನೂ ಹೊರತುಪಡಿಸಿ ಸರ್ ಕೊನೆಯದಾಗಿ ಈಗಾಗಲೇ ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ನೇಹಾ ಹತ್ಯೆ ಪ್ರಕರಣ ಸಾಕಷ್ಟು ರಾಜ್ಯದಲ್ಲಿ ಖಂಡನೀಯ ಕೂಡ ವ್ಯಕ್ತವಾಗ್ತಾ ಇದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ರಾಜ್ಯದಲ್ಲಿ ದೇಶದಲ್ಲಿ ಯಾವಾಗ ಕಾಂಗ್ರೆಸ್ ಸರ್ಕಾರ ಬರುತ್ತೋ ಇಂತಹ ಕಿಡಿಗೇಡಿಗಳು ಭಾಳ ಚೆನ್ನಾಗಿ ಉಟ್ಕೋತಾರೆ. ಅವ್ರಿಗೆ ರೆಕ್ಕ ಪುಕ್ಕ ಎಲ್ಲ ಬರ್ತದೆ. ನೀವು ನೋಡ್ತಿದ್ದೀರಿ ರಾಮೇಶ್ವರಂ ಬ್ಲಾಸ್ಟು, ಅದಾದಮೇಲೆ ಅವರೊಬ್ಬ ರಾಜ್ಯಸಭಾ ಸದಸ್ಯ ಆಯ್ಕೆ ಆದಮೇಲೆ ಪಾಕಿಸ್ತಾನದ ಪರ ಘೋಷಣೆ ವಿಧಾನಸೌಧದಲ್ಲಿ ಕೂಗ್ತಾರೆ. ಮೊನ್ನೆ 8 ಕೊಲೆಗಳಾಗಿವೆ ಈ ರಾಜ್ಯದಲ್ಲಿ. ಇದೆಲ್ಲವೂ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ. ಯಾಕಂದರೆ ಇವರು ಆ ತರಹದ ಒಂದು ತುಷ್ಟೀಕರಣ ರಾಜಕಾರಣ ಮಾಡ್ತಾರೆ. ಇವರು ಖಂಡಿತವಾಗ್ಲೂ ಕೂಡ ಇದು ಭಾಳ ದಿನ ನಡೆಯೋದಿಲ್ಲ. ಇದಿಷ್ಟು ಕೂಡ ಪಿ.ಸಿ. ಮೋಹನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಜಗದೀಶ್, TV9 ಬೆಂಗಳೂರು.